ಹಾಯ್, ಹಲೋ, ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಬ್ಲೌಂಡಿ ಮಾಡಿದ್ದೀನಿ. ಇದು ಬ್ರೌನಿ ಥರನೇ ಬ್ಲೌಂಡಿ. ಇದು ವೈಟ್ ಚಾಕ್ಲೇಟಲ್ಲಿ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ ಇದನ್ನು ಬ್ಲೌಂಡಿ. ಯಾರು ಬ್ರೌನಿ ತಿನ್ನಲ್ಲ ಅಂಥವ್ರು ಬ್ಲೌಂಡಿ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ 60 ಗ್ರಾಮಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. 60 ಗ್ರಾಮು 60 ಗ್ರಾಮಷ್ಟೇ ವೈಟ್ ಚಾಕ್ಲೇಟ್ ತಗೊಳ್ತಾ ಇದ್ದೀನಿ. ಇದೆರಡು ನಾವು ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಅವನ್ನಲ್ಲಿ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಡಬಲ್ ಬಾಯ್ಲರ್ ಮೆಥಡಲ್ಲಿ ಮಾಡ್ಕೊಳ್ಬೋದು. ಈಗ ನಾನು ಅದೆರಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಬೇಡ ಅಂದರೆ ಮೊಸರು ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೂನಿಂದ. ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಇದಕ್ಕೆ 30 ಗ್ರಾಮು ಸಕ್ಕರೆ ಮತ್ತು 30 ಗ್ರಾಮಷ್ಟೇ ಬ್ರೌನ್ ಶುಗರ್ ತಗೊಂಡಿದ್ದೀನಿ. ಬ್ರೌನ್ ಶುಗರ್ ಇಲ್ಲ ಅಂದರೆ ಶುಗರೇ ತಗೊಳ್ಬೋದು. ಇದು ಸಕ್ಕರೆ ಕರಗೋವರೆಗೂ ನಾವು ಬೀಟ್ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಒಂದು 2 ಡ್ರಾಪಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕಿದ್ದೀವಲ್ಲ, ವಾಸನೆ ಬರಬಾರ್ದು ಅಂತ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ 2 ಡ್ರಾಪಷ್ಟು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನಾನು ಅದಕ್ಕೆ ಒಂದು ಜರಡಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ 50 ಗ್ರಾಮಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಏನೂ ಹಾಕೋಂಗಿಲ್ಲ. ಮೈದಾ ಬೇಡ ಅನ್ನೋರು ರಾಗಿ ಹಿಟ್ಟು ಹಾಕ್ಕೊಳ್ಬೋದು, 50 ಗ್ರಾಮಷ್ಟೇ. ಇದು ಚೆನ್ನಾಗಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಟ್ರೇ ತಗೊಂಡಿದ್ದೀನಿ. ಟ್ರೇಗೆ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಇದು 5 ಇಂಚ್ ಟಿನ್ನು. ಬ್ಯಾಟರೆಲ್ಲ ಹಾಕ್ಕೊಂಡು ಒಂದು ಟ್ಯಾಪ್ ಮಾಡ್ಕೊಳ್ಳೋಣ ಒಂದು 2 ಸತಿ. ಇದಕ್ಕೆ ಚಾಕೋ ಚಿಪ್ಸ್ ಹಾಕ್ಕೊಳ್ತಾ ಇದ್ದೀನಿ ಮೇಲೆ. ಚೆನ್ನಾಗಿರುತ್ತೆ ಚಾಕೋ ಚಿಪ್ಸ್ ಹಾಕ್ಕೊಂಡ್ರೆ. ಈಗ ಕೇಕ್ ಟಿನ್ನು ರೆಡಿ ಆಯಿತು. ಇದು 160 ಡಿಗ್ರಿಯಲ್ಲಿ 20 ರಿಂದ 25 ನಿಮಿಷ ನಾನು ಬೇಕ್ ಮಾಡ್ಕೊಂಡಿದ್ದೀನಿ. ನಾನಿದು ಆಲ್ರೆಡಿ ಬೇಕ್ ಮಾಡ್ಕೊಂಬಂದಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಟೀ ಟೈಮ್ಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ಈ ಬ್ಲೌಂಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಬೇಕಾದರೆ ನಾವು ಇದು ಸ್ಟವ್ ಮೇಲೆ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.